ಓಲೇ ಪಾಪ ವೆಂಕಟಿ, ಇದೇನೋ ಇಂಥ ಕೆಲಸ ಮಾಡ್ಕೊಂಬಂದಿದೀಯಾ? ಅಲ್ಲ, ಏ ಹುಡುಗಿ ಯಾರಲ್ಲ? ಅಮ್ಮ, ಇವಳ ಹೆಸರು ಶಿಲ್ಪ ಅಂತ ಹೇಳಿ. ನಾನು ಇವಳು ತುಂಬ ಇಷ್ಟಪಟ್ಟಿದ್ವಿ, ಅದಕ್ಕೆ ಮದುವೆ ಆಗಿ ಬಂದ್ವಿ ಕಣಮ್ಮ. ಅಯ್ಯೋ ದೇವ್ರೆ, ಅಲ್ಲ ನೀನು ಎಂಥ ಕೆಲಸ ಮಾಡಿದ್ಯಲ್ಲ ಹೇಳಿ, ನಮ್ಗೊಂದು ಮಾತನ ಹೇಳಿಲ್ವಲ್ಲೋ. ಹಾಂ, ಯಾವ ಊರಿ ಹುಡುಕಿದು? ಅದೇ ದೊಡ್ಡಮ್ಮರೂರಿಗೆ ಹೋಗ್ತಿದ್ನಲ್ಲ, ದೊಡ್ಡಮ್ಮರ ಮನೆ ಪಕ್ಕದಲ್ಲಿ ಇವ್ರ ಚಿಕ್ಕಮ್ಮ ಇದ್ದಾರೆ. ಇವ್ರ ಚಿಕ್ಕಮ್ಮನ ಇವ್ರ ದೊಡ್ಡಮ್ಮನ ಅಲ್ಲಿಗೆ ಬರ್ತಾ ಇದ್ಲು. ಅದಕ್ಕೇ ಅಲ್ಲಿ ನನಗೆ ಪರಿಚಯ ಆಗಿದ್ಲು ಇವಳು. ಶಿಲ್ಪ ಅಂತ ಹೇಳಿ. ನಾನು ಹೋಗೋ ಕಾಲೇಜ್ಗೆ ಬರ್ತಾ ಇದ್ಲು, ಅದಕ್ಕೇ ಮದುವೆ ಆಗ್ಬಿಟ್ಟೆ. ಹಾಗಳ ವೆಂಕಟೇಶ, ಇದೇನಲ್ಲ ಪಾಪ ಇಂಥ ಕೆಲಸ ಮಾಡ್ಕೊಂಬಂದಿದೀಯಾ? ದೊಡ್ಡಮ್ಮ, ನಾವಿಬ್ರು ತುಂಬ ಇಷ್ಟಪಟ್ಟಿದ್ವಿ, ಅದಕ್ಕೆ ಮದುವೆ ಆಗಿ ಬಂದ್ವಿ. ಇವ್ರಿ ಹುಡುಗಿನೆಲ್ಲೋ ನೋಡ್ದಂಗಿತ್ತಲ್ಲ. ಮೊನ್ನೆ ಯಾರೋ ತೋರಿಸಿದ್ರು ಕಣಪ್ಪ, ಪೋಡ್ದಾಗೆ ಯಾರೋ ತೋರಿಸಿದ್ರು. ಯಾವ್ರಮ್ಮ ನಿಮ್ಮದು? ನಮ್ಮದು ಇಲ್ಲೇನೆ, ಕ್ಯಾತೆಮಾರ್ನಹಳ್ಳಿ. ನಮ್ಮದು ಇಲ್ಲ, ಇವ್ರ ದೊಡ್ಡಮ್ಮರೂರಿಗೆ ಬರ್ತಿದ್ನ. ನಾನು ನಮ್ಮ ದೊಡ್ಡಮ್ಮರೂರಿಗೆ ಒಂದೇ ಕಾಲೇಜಿಗೆ ಹೋಗ್ತಿದ್ವಲ್ಲ, ಅದಕ್ಕೆ ಇವಾಗ ಮದುವೆ ಆಗಿ ಬಂದ್ವಿ. ಅಲ್ಲಿಗೆ ಬರ್ತಾ ಹೋಗ್ತಾ ಇದ್ನಲ್ಲ ದೊಡ್ಡಮ್ಮರ ಮನೆಗೆ, ಇವ್ರ ದೊಡ್ಡಮ್ಮರ ಮನೆಗೆ. ಆವಾಗ ನಾನು ವೆಂಕಟಿ ತುಂಬ ಒಳ್ಳೆ ಹುಡುಗ ವೆಂಕಿ ಅಂತ ಹೇಳಿ ನಾನು ವೆಂಕಿನ ಮದುವೆ ಆಗ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ ಕಣೆ ಮಂಗಳ. ಆರತಿ ಮಾಡಿ ಒಳಗೆ ಬಿಡ್ಕ, ಹುಡುಗಿನೂ ಸೆನಕ ಇದ್ದಾಳೆ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ, ನಿಮ್ಮಪ್ಪ ನಿಮ್ಮಮ್ಮಯ್ಯ ಏನು ಅಂತಾರೋ ಏನೋ ಕಣಮ್ಮ. ಅಯ್ಯೋ, ಅವ್ರು ಬೇಜಾರಾಗ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಮಗಳೇ, ಈ ಹುಡುಗಿ ಕಿಟ್ಟಣ ಹೆಣ್ಮಗು ನೋಡಿದ್ವಲ್ಲ, ಈ ಹುಡುಗಿ ಆಗ್ಯವಳೆ. ಅಯ್ಯೋ, ಏ ಮಂಗ್ಲಿ, ಇದೇನೇ ನಿನ್ನ ಮಗ ಮದುವೆ ಆಗಿ ಬಂದವನೇ? ಆಗಿ ಬಂದವನು ಕಣಕ್ಕ. ಈ ಹುಡುಗಿ ಕಿಟ್ಟಣ ಹೆಣ್ಮಗು ನೋಡಿದ್ರು, ದೇವುಗೆ ನೋಡಿದ್ರು ಕಣೆ. ಅಯ್ಯೋ ದೇವ್ರೆ, ಅಯ್ಯೋ ನಿನ್ನ ಮಗ ಕರ್ಕೊಂಬಂದವನೇನೆ ಈ ಹುಡುಗಿನ. ಅಯ್ಯೋ ದೇವ್ರಿ, ಅಲ್ಲ ಕಣೆ ಅಮ್ಮಣಿ, ನಾವು ಬಂದು ನೋಡಿರ್ಲಿಲ್ವೇ ನಿಮ್ಮ ಮನೆಗೆ ಹೆಣ್ಣ? ಕೊಡ್ತೀವಿ ಅಂತ ಹೇಳಿದ್ರು ನಿಮ್ಮಪ್ಪ ನಿಮ್ಮಮ್ಮಯ್ಯ. ಇವನ್ ಯಾರನ್ನ ಆಗಿದ್ಯಾ? ಯಾಕೆ ಇಲ್ದನ್ನ? ಅಯ್ಯೋ ದೇವ್ರಿ, ಯಾಕೆ ಇಲ್ಲ? ಅಯ್ಯೋ ದೇವ್ರಿ, ಕೂಲಿ ಮಾಡ್ಕೊಂಡು ತಿನ್ಬೇಕಿಂತ ಅನ್ನಾಗಿದೆಯಲ್ಲೇ. ಕಿಟ್ಟಣ ಮನೆಗೆ ಆಗಿದ್ರೆ ಇವತ್ತು ನೀನು ಹೆಂಗಿರ್ತಿದ್ದೆ? ಆಂಟಿ, ನಾನು ವೆಂಕಿ ತುಂಬ ಇಷ್ಟಪಟ್ಟಿದ್ವಿ, ಅದಕ್ಕೆ ಮದುವೆ ಆದ್ವಿ ಆಂಟಿ. ಅಯ್ಯೋ, ಕಿಟ್ಟಪ್ಪನ ಮಗು ನೋಡ್ಕೊಂಡಿರೋ ಏನೇನಿದು? ಮಂಗಳಮ್ಮ, ಏನಾಗಲ್ಲ ಕಣೆ ಮಂಗಳ. ಈಗ ಸುಮ್ಮನೆ ಆರತಿ ಮಾಡಿ ಒಳಗೆ ಬಿಡ್ಕ ಹೇಳ್ತೀನಿ. ಯಾರೇನು ಹೇಳಿದ್ರು ಕೇಳಬೇಡ. ಹೆಂಗ ಒಳ್ಳೆ ಹುಡುಗಿ ಸಿಕ್ಕೈತೆ, ಸುಮ್ಮನೆ ಆರತಿ ಮಾಡಿ ಒಳಗೆ ಬಿಡ್ಕ. ಅಯ್ಯೋ ದೇವ್ರೆ, ಈ ವಿಷಯನ ಮೊದಲು ನಮ್ಮ ಕಿಟ್ಟಣ ಹೇಳ್ಬೇಕು. ಕಿಟ್ಟಣ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳಿ ಈ ವಿಷಯನ ಫಸ್ಟ್ ಹೋಗಿ ನಮ್ಮ ಅಣ್ಣಗೆ ತಿಳಿಸ್ಬಿಡ್ಬೇಕು ನಾನು. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ, ಇಂಥ ಕೆಲಸ ಆಗೋಯ್ತು ಇವಾಗ. ನಾವು ಬಂಗಾರದಂತ ಹೆಣ್ಣು ಸಿಕ್ತು ನಮ್ಮ ಕಿಟ್ಟಣಿಗೆ. ಇಷ್ಟು ದಿನ ಮಕ್ಳು ಮದುವೆ ಮಾಡಲಿಲ್ಲ ಅಂತ ಅಂದಿದ್ಕೂ ಇವತ್ತು ನಮ್ಮ ದೇವಿಗೆ ಎಂಥ ಒಳ್ಳೆ ಹೆಣ್ಣು ಸಿಕ್ಕಿತ್ತು. ಹೋಗು, ಏನು ತಿಂಬಕಾದೆ? ಇದಂತರ ಮನೆಯಾಗಾಗಿ ಹೆಂಗಿರ್ಬೋದಾಗಿತ್ತು ಇವತ್ತು. ಅಲ್ಲ, ಯಾವನ್ನ ಆಯ್ತಲ್ಲ ಇದು. ಹೋಗತ್ತ, ಫಸ್ಟ್ ಈ ವಿಷಯನ ನಮ್ಮ ಕಿಟ್ಟಣಿಗೆ ಹೇಳ್ಬೇಕು. ಅದಕ್ಕೆ ಕಿಟ್ಟಣ ಹೆಣ್ಮಗು ನೋಡಿರೋ ಹೆಣ್ಣಂತೆ, ಇವಾಗ ಹೆಂಗೆ ಮಾಡೋದು? ಅಯ್ಯೋ, ನಾವೇನೇನೋ ಹೋಗಿ ಕರ್ಕೊಂಬಂದು ಮದುವೆ ಮಾಡ್ಕೊಂಡಿದ್ವೇನಪ್ಪ. ಸುಮ್ಮನೆ ನೀವು ಆರತಿ ಮಾಡಿ ಬಿಡ್ಕಳ್ರಿ. ಅವ್ರ ಮಾತೆಲ್ಲ ನಾ ಕೇಳಕ್ಕೆ ಹೋಗ್ಬೇಡ್ರಿ, ಅವ್ರೇನು ಹೇಳ್ತಾರೆ. ಅಯ್ಯೋ, ಭಯವಾಗುತ್ತೆ ಕಣ್ಲಸ್ ಮಕ್ಕಯ್ಯ, ಹೆಂಗಪ್ಪ ಮಾಡೋದು ಇವಾಗ? ಅಯ್ಯೋ, ಕಿಟ್ಟಣ ನೋಡಿರೋದು ಹೆಣ್ಣು ಅಂತ ಹೇಳಿ ಭಯವಾದಂಗಾಗುತ್ತೆ. ಅಯ್ಯೋ, ನೀನು ಅದಕ್ಕೆ ಯಾಕೆ ಹೆದರ್ಕೆಂಬ್ತೀರ? ಹೆದರ್ಕೆಮ್ಮ ಅಂತದ್ದೇನಿಲ್ಲ. ಹೆಂಗ ಒಳ್ಳೆ ಹುಡುಗಿ ಸಿಕ್ಕೈತೆ, ಹುಡುಗಿನ ಒಳ್ಳೆಳು ಅನಿಸುತ್ತೆ. ಹೆಂಗ ಸುಮ್ಮನೆ ಒಳಕ್ಕೆ ಬಿಡ್ಕಳ್ರಿ ಆರತಿ ಮಾಡಿ. ಅವಳೇನೇ ಹೇಳ್ತಾಳೆ, ಅವಳು ಹಂಗೇನೆ. ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಬಂದವಳು ಅಷ್ಟೇನೆ ಅವಳು. ಅವಳವೇನು ತಲೆ ಕೆಡಿಸ್ಕೋಬೇಡ್ರಿ. ಅವ್ನು ಕಿಟ್ಟಪ್ಪನು ಅವನೇನೆ, ಅವಳೇನು. ತಲೆ ಕೆಡಿಸ್ಕೊಂಬಕೋಬೇಡ್ರಿ, ನಾನೈದೀನಿ. ನಾನೈದೀನಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾನು ಬಂದೇನನ್ನ ಕೇಳಲಿ ಕಿಟ್ಟಪ್ಪ, ನೀನವ ಮಾತಾಡ್ರಿ ಅಷ್ಟೇನಿ. ಏನು ಮಾಡೋಕ್ಕಾಗುತ್ತೆ, ಅವ್ರು ಒಪ್ಪ ಆಗಿರೋದು. ಇವನ್ನ ನಿಮ್ದೊಳೆ ಸೆನಕೈತಪ್ಪ, ಅವ್ರು ಒಪ್ಪ ಆಗ್ಯವ್ರೆ, ನಾವೇನು ಮಾಡೋಣ? ನಮಗೂ ಗೊತ್ತೇ ಇರಲಿಲ್ಲ ಅಂತಂದ್ರಿ, ನಮಗೆ ನನಗೆ ಗೊತ್ತಿತ್ತೆ ಅಂದ್ರಿ ಅಷ್ಟೇ, ಕೇಳಿರಿ. ಓ, ವೆಂಕಿ ಮದುವೆ ಆಗಿ ಬಂದವನೇ? ಹ್ಞೂನಪ್ಪ, ಶ್ರೀನಿವಾಸ ನೋಡಿಗ ಒಪ್ಪಿದ್ನಂತೆ, ಆಗಿ ಬಂದವನು. ಈ ಹುಡುಗಿನ ಕಿಟ್ಟಪ್ಪ ನೋಡ್ಕೊಂಬಂದಿದ್ನಂತೆ. ಅದಕ್ಕೆ ಊರಾಗೆಲ್ಲನ ಹೇಳಿದ್ರು. ಎಲ್ಲನ ಕಿಟ್ಟಪ್ಪನ ಸೊಸೆ ಹೆಂಗೈತೆ ಅಂತ ಊರಿನ ಮುಂದಾಗ್ಲೇ ಇನ್ನು ನೋಡ್ಕೊಂಬಂದಾಗ್ಲೇ ಆಳೆ ಊರಾಗೆಲ್ಲನ ಮದುವೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಓಡಾಡ್ತಿದ್ದ. ಇವಾಗ ನಮ್ಮ ವೆಂಕಿ ಮದುವೆ ಆಗಿ ಬಂದವನು ಈ ಹುಡುಗಿನ. ಅದಕ್ಕೆ ಇವಾಗ ಕಿಟ್ಟಪ್ಪ ಇವರೇ ಮಾಡ್ಯವ್ರಿ ಅಂತ ಗೊತ್ತಾನ ಇವಾಗ ಮನೆ ತಕ್ಕಿ ಹೇಳಿರಾತವಾಗ. ಅವ ಅಣ್ಣ ಚೆನ್ನಾಗಿಲ್ಲ, ಏನೇನು ಚೆನ್ನಾಗಿಲ್ಲ, ವಯಸ್ಸು ಹೋಗೈತೆ, ನನಗೆ ಇಷ್ಟನೇ ಆಗಲಿಲ್ಲ. ಅದಕ್ಕೇ ನಾನು ವೆಂಕಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಈ ಥರ ಆಗೈತೆ, ನಿಮ್ಮೂರವ್ರೆ ಯಾರೋ ಬಂದಿದ್ರು ಅಂತ ಹೇಳಿದ್ದಕ್ಕೆ ನಾವು ಅದಕ್ಕೇ ಸುಮ್ಮನೆ ಮದುವೆ ಆಗಿ ಬಂದ್ವಿ. ಅಲ್ಲ, ಅವರು ಏನೇನು ಚೆನ್ನಾಗಿಲ್ಲ, ಆದರೆ ತುಂಬ ವಯಸ್ಸು ಹೋಗ್ಬಿಟ್ಟೈತಿ.
ಏನು ಬೇಡ ಸುಮ್ಕಿರ್, ಯಾರನ ಅಕ್ಕಪಕ್ಕ ಬಂದ್ರೆ ತಂದೆ ಮಗಳು ಅಂಬೋದೇನು. ಅಲ್ಲ ಇನ್ನು ಮದುವೆನೇ ಸೊಟ್ಟಾಗಿಲ್ಲ, ಅಲ್ಲಿ ಊರಾಗೆಲ್ಲ ನನ್ನ ಮಗನ ಮದುವೆ ಬರ್ರಿ, ನನ್ನ ಮಗನ ಮದುವೆ ಬರ್ರಿ ಅಂತ ಹೇಳ್ಕೊಂಡು ತಿರ್ಗಾಡನ್ ಕಣಪ್ಪ ಸೀನಪ್ಪ ಅವನು. ಇವಾಗ ಬರಲಿ, ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಒಪ್ಪಿದ್ದಾನೆ, ಮದುವೆ ಆಗಿದ್ದಾನೆ. ಆ ಕಿಟ್ಟಪ್ಪನಿಗೆ ಎದ್ರಿಕೊಂಡು ನಾವು ಇರೋಕ್ಕಾಗುತ್ತಾ? ಏನು ಅಯ್ಯಪ್ಪಗೆ ಎದ್ರಿಕೊಳ್ಳೋಂಥದ್ದೇನಿಲ್ಲ. ಇವರಿಬ್ರು ಒಪ್ಪಿದ್ದಾರೆ, ಮದುವೆ ಆಗಿದ್ದಾರೆ ಅಷ್ಟೇ. ಆ ಹುಡುಗಿ ಒಪ್ಪಿತಾನೆ ಮದುವೆ ಆಗಿರೋದು. ಇವಾಗ ಏನು ತಲೆ ಕೆಡಿಸ್ಕೊಂಬೋದಿಲ್ಲ. ನಿನಗೆಲ್ಲ ಇಷ್ಟ ಐತಲ್ಲಮ್ಮ, ನಾಳೆ ಇವತ್ತು ನಾ ಕೇಳಿದ್ರು ನೋಡಪ್ಪ ಹಿಂಗೆ ಕರ್ಕೊಂಡು ಹೋಗವ್ರೆ, ಹಿಂಗೆ ಮಾಡ್ಯವ್ರೆ ಅಂತ ಅಂದ್ರೂ ನೀನು ಹೇಳ್ಬೇಕು ಕಣಮ್ಮ. ನಾನೆಲ್ಲ ಹೇಳ್ತೀನಿ ಸುಮ್ಮನೆ ರೀ. ನಾನು ವೆಂಕಿ ತುಂಬ ಇಷ್ಟಪಡ್ತಿದ್ವಿ, ಅದಕ್ಕೆ ಮದುವೆ ಆದ್ವಿ ಅಂತ ಹೇಳಿ. ಕಿಟ್ಟಪ್ಪ ಏನೋ ಪಂಚಾಯತಿ ಕಲೆ ಹಾಕಿದ್ರು, ಕಲೆ ಹಾಕುತ್ತೆ ನೋಡಿ. ಇವಾಗ ನಾವು ಮದುವೆ ಮಾಡ್ಕೊಂಬತ್ತಿದ್ವಿ, ನನ್ನ ಮಗನಿಗೆ ಸತ್ತಾಗಿರೋ ಅಂಥ ಹುಡುಗಿನ ಇವರು ಇವಾಗ ಈ ಥರ ಮಾಡಿಬಿಟ್ಟವ್ರೆ ಅಂತ ಹೇಳಿ ಏನೇನ ಯಪ್ಪ ಪಂಚಾಯತಿ ಕಲೆ ಹಾಕಿದ್ರು ಹಾಕುತ್ತೆ. ನೀನು ಹೇಳ್ಬೇಕಣಮ್ಮ, ನಾವಿಂತ ಕೆದ್ದ ನಾವು ಓದಾರಲ್ಲ ಏನಿಲ್ಲ. ದೊಡ್ಡಮ್ಮ ಹೇಳಿ ದೊಡ್ಡಮ್ಮ, ನೀವಾದ್ರೂ ನಮ್ಮಪ್ಪ ನಮ್ಮಮ್ಮನಿಗೆ ಒಂದು ಸ್ವಲ್ಪ ಧೈರ್ಯನ, ತುಂಬ ಎದುರ್ಕೊಳ್ತಾರೆ ಅವರು. ನಾನು ಹೇಳ್ತನಲ್ಲ ಸುಮ್ಕಿರಿ. ಈಗ ಅಮ್ಮ ನೀನೊಬ್ಳು ರೆಡಿಯಾಗಿರ್ಬೇಕು. ಹೇಳಕ್ಕಷ್ಟೇ. ಯಾರೇನು ಏನು ಮಾಡೋಕ್ಕಾಗುತ್ತಪ್ಪ ಶ್ರೀನಿವಾಸ, ಇವಾಗ ಆಗಿರೋದು ನಾವೇನೋ ಹೇಳ್ಕೊಟ್ಟಿದ್ವಿ. ಬರ್ಲಿಲ್ಲ ಕಿಟ್ಟಪ್ಪ ನಮ್ಮ ಮನೆ ಬಾಕ್ಲಕ್ಕೆ ಏನಾನ ಗಮ್ಲಿ ಅಂತ. ಸುಮ್ಕಿರಪ್ಪ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನಾನಿದ್ನಿ ಸುಮ್ಕಿರೋ. ಅಲ್ಲ ಅದಕ್ಕೆ ಏನಂತಂದರೆ ಆ ಕಿಟ್ಟಪ್ಪ ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದು ಮಾಡ್ತಾನೆ. ಅದಕ್ಕಾಗಿ ನನಗೆ ಭಯ ಆಗ್ತೈತೆ ಅಷ್ಟೇ. ಯಾಕಪ್ಪ ನಮ್ಮಂಥ ಬಡವ್ರಿಗೆ ಅದೆಲ್ಲ ಯಾಕಪ್ಪ ಪಂಚಾಯಿತಿ ಅದು ಇದು ಅಂತ ಹೇಳಿ ಯಾಕೆ ಅಲ್ಲೂ ಇಲ್ಲೂ ಹೋಗೋದು ಒಮ್ಮಂಗಾಗುತ್ತೆ. ಒಂದು ಈಟ್ ವಿಷಯನೂ ಅದನ್ನೇ ದೊಡ್ಡದು ಮಾಡ್ತಾನೆ. ಅದು ಬೇರೆ ಲಸ್ಮಕ್ಕಯ್ಯ, ನೀನು ಬೇರೆ ಮಾತಾಡ್ಸಲ್ವಲ್ಲ, ಅದಕ್ಕೇನೆ ನಿಮ್ಮ ಮ್ಯಾಗ್ಲೂ ಸಿಟ್ಟು ನಮ್ಮ ಮೇಲೆ ಹಾಕೋದು. ಲಸ್ಮಕ್ಕನ ಮೈದ್ ನನ್ನ ಮಗ ಅಂತ ಹೇಳಿ ಇನ್ನು ಸಿಟ್ಟು ಬರುತ್ತೆ ಅವನಿಗೆ, ಕಿಟ್ಟಪ್ಪನಿಗೆ. ಅದ್ಯಾಕೆ ಸಿಟ್ಟು ಬರುತ್ತೆ ನೋಡೋಣ ಸುಮ್ಕಿರ್ರಿ. ಎದ್ರಿಕೊಂಡೊಟ್ಟು ಎದುರಿಸ್ತಾರೆ. ಅದ್ಯಾಕೆ ಅವನು ಪಂಚಾಯತ್ಗೆ ಹಾಕ್ತಾನೆ ನೋಡೋಣ, ಅದೆಲ್ಲ ಹಾಕ್ಲಿ. ಏನಾಗಲ್ಲ ಸುಮ್ಮನಿರ್ರಿ. ಸುಮ್ಮನೆ ಆರತಿ ಮಾಡಿ ಒಳಗೆ ಬಿಡ್ಕಳಮ್ಮ, ಸುಮ್ಮನೆ ಹೇಳ್ತೀನಿ ಅಷ್ಟೇನು. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಬೇರೆ ಯಾರನ್ನ ಆಗಿದ್ರೆ ಬಿಡತ್ತಂತಿದ್ದೆ. ಇದನ್ನ ನೋಡ್ಕೊಂಬಂದಿರೋದು ಕಿಟ್ಟಪ್ಪ ಅಂತಲ್ಲ, ಮಗನಿಗೆ ಮದುವೆ ಮಾಡಬೇಕು ಅಂತೇಳಿ ನೋಡ್ಕೊಂಬಂದೈತೆ. ಅಂಥದ್ರಾಗ ನನ್ನ ಮಗ ಮದುವೆ ಆಗ್ಯಾನೆ ಅಂದರೆ ಅವನು ಇಲ್ಲಿ ಭಾಳ ಗೊಡಕ್ತಾನ, ಇಲ್ಲಿ ಇರೋಕ್ಕೂ ಬಿಡಲ್ಲ ಕಿಟ್ಟಪ್ಪ. ಸುಮ್ಮನಿರಂಗ ತಾನೆ ನೀನು. ಒಬ್ರಿಗೆ ಎದ್ರಿಕೊಂಡು ಕಾಪುರ ಮಾಡೋಕ್ಕಾಗುತ್ತಾ? ಸುಮ್ಕಿರು. ನೀನು ಅವ್ರಿಗೆ ಯಾರಿಗೋ ಎದ್ರಿಕೊಂಡು ಬಾಳಕ್ಕಾಗಲ್ಲ ಅಂತಂದರೆ ಯಾರು ಎದ್ರಿಕಮ್ಮಲ್ಲಿ ಇವಾಗೇನು. ಅಲ್ಲ ಅವನ ಆಸ್ತಿ ಇದ್ರೆ, ಅವನದು ದುಡ್ಡು ಒಡವೆ ಬಂಗಾರ ಎಲ್ಲ ಇದ್ರೆ ಅವನ್ ತಾಗಿರುತ್ತೆ. ಯಾಕೆ ಹೆದರ್ಕೇಬೇಕು ನಾವು? ಹೆದರಿಕೆಮ್ಮ ಅಂತದ್ದು ಏನೇನು ಸುಮ್ಕಿರಲ್ಲ. ನಾನೇ ಇದ್ದೀನಿ, ಸುಮ್ಕಿರ ಮಂಗಳಮ್ಮ, ನಾನೇ ಇದ್ದೀನಿ ಸುಮ್ಕಿರ. ಅದೇನು ಬಂದು ಮಾತಾಡ್ತಾನೆ, ನನ್ನ ಕರೀರಿ ನಾನು ಮಾತಾಡ್ತೀನಿ. ಹೆದರಿಕೆಮ್ಮ ಅಂತದ್ದೇನಿಲ್ಲ. ಅವ್ನು ಸಾವುಕಾರಿಕೆ ಇದ್ರೆ ಅವನ್ ತಾಗಿರ್ಲಿ. ಯಾರ ತಗೇನು ತೋರ್ಸೋಕೇನು ಬರಬೇಡ. ಅವನೇನೇನು ಕೊಡೋಂಗಿಲ್ಲ, ನಮಗೇನೇನು ಮಾಡೋಂಗಿಲ್ಲ. ಸಾವುಕಾರಿಕೆ ಇದ್ರೆ ಅವನ ತಾಗ ಅವನಿರುತ್ತೆ. ಈಗೇನು ಯಾರು ಹೆದರಿಕೆ ಸಾವುಕಾರಿಕೆಗೆ ಯಾರು ಬೆಲೆ ಕೊಡಲ್ಲ, ಯಾರು ಹೆದರಿಕೆ ಮಾಡೋದಿಲ್ಲ ಸಾವುಕಾರಿಕೆಗೆ. ಈ ಹುಡುಗಿನ ಕಿಟ್ಟಪ್ಪ ನೋಡ್ಕೊಂಬಂದಿದ್ದಂತೆ. ಇವಾಗ ನನ್ನ ಮಗ ಮದುವೆ ಆಗಿ ಕರ್ಕೊಂಬಂದಿದ್ದಾನೆ. ಇಬ್ಬರು ಕಾಲೇಜ್ಗೆ ಹೋಗಿದ್ದಾಗೆ ಜೊತೆಯಾಗಿ ಇಬ್ಬರು ಮದುವೆ ಆಗಿ ಬಂದವ್ರಿ. ಇಬ್ಬರು ಗಂಡು ಮಕ್ಕಳು ನನ್ನ ಮೈದ್ನಿಗೆ. ಇವಾಗ ಇವನು ಫಸ್ಟೇನು ಇವನು ಮದುವೆ ಆಗಿ ಕರ್ಕೊಂಬಂದವ್ನಿ. ಅದಕ್ಕೆ ಕಿಟ್ಟಪ್ಪಗೆ ಹೆದರಿಕೆಂತ ಇದ್ದಾರೆ. ಹೆದರಿಕೆಂತದ್ದೇನಿಲ್ಲ. ಅವ್ರು ಒಪ್ಪೇವ್ರೆ ಆಗ್ಯವ್ರೆ ಅಷ್ಟೇ. ಹೆದರಿಕೆ ಏನೈತೆ ಹೇಳ್ರಿ ಇದ್ರಾಗೆ? ಹೆದರಿಕೆ ಏನಿಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.